ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 2.5 ಇಂದಿನ 2 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟರ್ ಬಂದುಬಿಟ್ಟು GPSTR 9ನೇ ತರಗತಿಗಳು ಮತ್ತು TET ಗೆ ಸಂಬಂಧಿಸಿ ಮತ್ತು CTETಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ. ಸೊ ಅದಕ್ಕಾಗಿ ಇದನ್ನು ನೀವು ಸ್ಟಡಿ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಈ ಒಂದು ಎಕ್ಸಸೈಸ್ನ ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಏನಂತ ಇದೆ, ಮೊದಲಿಗೆ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ ಎನ್ನುವಂಥದ್ದು ಪ್ರಶ್ನೆ ಆಗಿದೆ. ಇಲ್ಲಿ ನಿತ್ಯ ಸಮೀಕರಣಗಳನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಸೊ ಆ ಒಂದು ನಿತ್ಯ ಸಮೀಕರಣಗಳನ್ನು ಯೂಸ್ ಮಾಡಿಕೊಂಡು ಯಾವ ನಿತ್ಯ ಸಮೀಕರಣ ಎಂಬುದನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ, ನಿತ್ಯ ಸಮೀಕರಣಗಳನ್ನು ಸಾಲ್ವ್ ಮಾಡಿ ನಂತರ ಈ ಒಂದು ಎಕ್ಸಸೈಸನ್ನು ನೀವು ನೋಡ್ತಾ ಬನ್ನಿ. ಸೊ ಇವಾಗ ಮೊದಲೇ ಪ್ರಶ್ನೆ 1, 2, 3 ಪ್ರಶ್ನೆಗಳಿರ್ತವೆ. ಇವುಗಳನ್ನು ಯಾವ ಒಂದು ನಿತ್ಯ ಸಮೀಕರಣ ಹೊಂದಾಣಿಕೆ ಆಗುತ್ತದೆ ಎಂಬುದನ್ನು ನೋಡಿಕೊಂಡು ಈ ಒಂದು ಪ್ರಶ್ನೆಗಳನ್ನು ಇವಾಗ ಸಾಲ್ವ್ ಮಾಡೋಣ. ಸೊ ಸ್ಟಾರ್ಟ್ ನಾವು. 3ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಮೊದಲನೇದು 9x² + 6x × y + y² ಅಂತ ಇದೆ. ಇಲ್ಲಿ ನಮಗೆ ಯೂಸ್ ಆಗುವಂಥ ನಿತ್ಯ ಸಮೀಕರಣವನ್ನು ನೋಡಿ. ಇಲ್ಲಿ x² ಇದೆ, ಇಲ್ಲಿ 2xy ಆಗಬೇಕು. ಸೊ ಅಂದಾಗ 9 ಎಷ್ಟರ ವರ್ಗ? 3ರ ವರ್ಗ. ಸೊ ಇದು 3ರ ವರ್ಗ ಅಂದರೆ 3x² ಆಗುತ್ತೆ. ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 6 ಬರುತ್ತೆ ಮತ್ತು ಅಂತಿಮ ಸಂಖ್ಯೆಗಳನ್ನು ಗುಣಿಸಿದಾಗ ಅಂದರೆ ಯಾವ ಮಧ್ಯಮ 2 ಸಂಖ್ಯೆಗಳನ್ನು ಗುಣಿಸಿದಾಗ 6 ಬರುತ್ತೆ ಅಂತ ನೋಡ್ಕೋಬೇಕು. 6 ಬರಬೇಕು. ಹಾಗಾದರೆ ಮೊದಲನೇ ಸಂಖ್ಯೆ ಏನಾಗಿರಬೇಕು? 3x ಆಗಿರಬೇಕು. ಆ ಒಂದು ಸಂಖ್ಯೆಗಳನ್ನ ಗುಣಿಸಿದಾಗ ನೋಡಿ 2 × 3x ಅಂದರೆ ಮೊದಲನೇ ಸಂಖ್ಯೆ x² ಅಂದಾಗ ಅದು 3x ಬರಬೇಕು. ಈ ರೀತಿಯಾಗಿ ಗುಣಾಕಾರವನ್ನು ಮಾಡ್ಕೋಬೇಕು. 9x² + 6 × x × y + y² ಅಂದಾಗ 3x² ಆಗುತ್ತೆ. +2 × 3x + y + y² ಅಂದಾಗ ಇದು ಯಾವ ಒಂದು ನಿತ್ಯ ಸಮೀಕರಣವನ್ನು ಹೋಲ್ತಾ ಇದೆ ಅಂದರೆ x + y² ಅಂದಾಗ x² +2 × xy + y² ಎನ್ನುವಂಥ ನಿತ್ಯ ಸಮೀಕರಣವನ್ನು ಹೋಲ್ತಾ ಇದೆ. ಸೊ ಇಲ್ಲಿ x ಅಂದರೆ 3x ಇದೆ, y ಅಂದರೆ y ಅಂತ ಇದೆ. ಸೊ 9x² + 6x × y × y² ಅಂದಾಗ ಈಕ್ವಲ್ಸ್ ಟು ಇಲ್ಲಿ ನಮಗೆ 3x + y² ಎನ್ನುವಂಥದ್ದು. ನೆಕ್ಸ್ಟ್ ಇದನ್ನು ಈ ರೀತಿ ಕೂಡ ಬರಿಬೋದು, 3x + y × 3x + y ಅಂತ ಬರಿಬೋದು. ಓಕೆ, ಇಲ್ಲಿ ಎರಡನೇ ಒಂದು ಪ್ರಶ್ನೆ 4y² - 4y + 1 ಅಂತ ಇದೆ. ಇದು ಯಾವ ಒಂದು ಸೂತ್ರವನ್ನು ಹೋಲುತ್ತೆ ಅಂತ ನೋಡಿ. ಸೊ ಇಲ್ಲಿ 4y² ಅಂದಾಗ ಇದು 2y² ಅಂತ 2y (² ಅಂತ ಬರೀಬೋದು. ನೆಕ್ಸ್ಟ್ ಇಲ್ಲಿ 4 ಇದೆ, ಇಲ್ಲಿ 2y ಇದೆ. ಹಾಗಾದರೆ 4ಕ್ಕೆ ಎರಡಕ್ಕೆ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ 4 ಬರುತ್ತೆ? 2yಗೆ 2 ಇಂದ ಮಲ್ಟಿಪಲ್ ಮಾಡಿದಾಗ 4y ಅಂತ ಬರುತ್ತೆ. ಹಾಗಾಗಿ 2 × 2y × b ಅಂದರೆ ಏನಿದೆ ನೋಡಿ, b² ಅಂದಾಗ 1² ಅಂದರೆ 1 ಬರುತ್ತೆ. ಹಾಗಾಗಿ ಇಲ್ಲಿ y ಅಂದರೆ ನಾವು 1 ಅಂತ ತಗೋತಾ ಇದ್ದೀವಿ. +1 ಅಂದಾಗ x² - 2xy + y² ಅಂದಾಗ x - y² ಎನ್ನುವಂಥ ನಿತ್ಯ ಸಮೀಕರಣವನ್ನು ಇಲ್ಲಿ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ x ಅಂದರೆ 2y ಇದೆ, y ಅಂದರೆ 1 ಅಂತ ಇದೆ. ಸೊ ಈ ಒಂದು ನಿತ್ಯ ಸಮೀಕರಣ ಎಕ್ಸ್ಪಾನ್ಷನ್ ಮಾಡಿದಾಗ 2y (² - 2 × 2y × 1² ಅಂದಾಗ 2y - ಅಥವಾ 2y - 1 × 2y - 1 ಈ ರೀತಿಯಾಗಿ ಕೂಡ ನಾವು ಬರೀಬಹುದು. 3ನೇ ಪ್ರಶ್ನೆ y² x² - y² / 100 ಅಂತ ಇದೆ. ಇಲ್ಲಿ ನಮಗೆ ಹೋಲಿಕೆಯಾಗುವಂಥ ನಿತ್ಯ ಸಮೀಕರಣ ನೋಡಿ, x² ಇದೆ, ಈ ಒಂದು ಟರ್ಮ್ಗೆ ನಾವು ಹೋಲ್² ಮಾಡಬಹುದಾ? ಹಾಗಾದರೆ x² ಆ್ಯಸ್ ಇಟ್ ಈಸ್, y² ಇದು 100 ಎನ್ನುವಂಥದ್ದು 10ರ ವರ್ಗ ಆಗಿದೆ. ಹಾಗಾಗಿ y/10 (² ಅಂತ ಬರೀಬಹುದು. ಹಾಗಾದರೆ ಇದು ಯಾವ ಒಂದು ನಿತ್ಯ ಸಮೀಕರಣ?
ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ವೈ ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಅಂದಾಗ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಅನ್ನುವಂಥ ನಿತ್ಯ ಸಮೀಕರಣ ಇಲ್ಲಿ ಹೋಲ್ತಾ ಇದೆ. ಹಾಗಾಗಿ ಎಕ್ಸ್ ಅಂದರೆ ಎಕ್ಸ್ ಇದೆ, ವೈ ಅಂದರೆ ವೈ ಬೈ 10 ಅಂತ ಇದೆ. ಸೊ ಈ ಒಂದು ನಿತ್ಯ ಸಮೀಕರಣಕ್ಕೆ ನಾವು ಅಪ್ಲೈ ಮಾಡಿದಾಗ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಬೈ 10 ಹೋಲ್ ಸ್ಕ್ವಯರ್ ಅಂದಾಗ ಎಕ್ಸ್ ಮೈನಸ್ ವೈ ಬೈ 10 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಬೈ 10 ಎನ್ನುವಂಥದ್ದು ಈ ಒಂದು ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ನಾವು ಈ ರೀತಿಯಾಗಿ ಅಪವರ್ತನನ ಕಂಡುಹಿಡಿಯಬಹುದು.